द्वारावती सकल भाग्यवती उपेक्ष द्वारावती सकल भाग्यवती उपेक्ष गोपाल बाल ललनाकर पूजनं च गोपाल बाल ललनाकर पूजनं च द्वारावती सकल भाग्यवती उपेक्ष गोपाल बाल ललनाकर पूजनं च. ನೆರವಿನ ಹಸ್ತದ ಮನೆ ಇವತ್ತಿಗೆ 99 ಪೂರ್ತಿಯಾಗಿದೆ. ಇವತ್ತಿನ ಫಲಾನುಭವಿ ಇದೆ ಮೂಡುಕುಕ್ಕುಡೆಯ ಹರ್ಷಿತ್. ಹಳೆಯ ಮನೆ ಇತ್ತು. ಇಲ್ಲಿಗೆ ಭೇಟಿ ನೀಡಿದಾಗ ಒಂದು ಬದಿ ಮಣ್ಣಿನ ಗೋಡೆ ಪೂರ್ತಿ ಜರ್ಜರಿತವಾಗಿ ಬೀಳುವ ಸ್ಥಿತಿಯಲ್ಲಿತ್ತು. ಮರದ ಮಾಡು ಪೂರ್ತಿ ಅದು ಗೆದ್ದಲು ಹಿಡಿದು ಬೀಳುವ ಸ್ಥಿತಿಯಲ್ಲಿತ್ತು. ಈ ಮಳೆಗಾಲದಲ್ಲಿ ಅವರು ಗುಡ್ಡೆಯ ನೀರು ಈಚೆ ಬಂದರೆ ಕೊಚ್ಚಿ ಹೋಗುವ ಸ್ಥಿತಿಯಲ್ಲಿತ್ತು. ಹೀಗೆ ನಮಗೆ ದಾನಿಗಳಾಗಿ ಒದಗಿ ಬಂದವರು ಬೈಕಾಡಿ ಕೃಷ್ಣಯ್ಯರ ಸುಪುತ್ರ ಬೈಕಾಡಿ ನರಹರಿ ಅವರು. ಬೈಕಾಡಿ ಮನೆತನವೇ ಹಾಗೆ ನಮಗೆ ವಿದ್ಯಾಪೋಷಕಿಗೆ ತುಂಬ ನಮಗೆ ಹತ್ತಿರದ ಸಂಪರ್ಕದಲ್ಲಿದೆ. ಬೈಕಾಡಿ ಮನೆತನದ ಇತರ ಹಲವರು ನಮಗೆ ದಾನಿಗಳಾಗಿ ಒದಗಿ ಬಂದಿದ್ದಾರೆ. ನಮ್ಮ ಮನೆ ಬಗ್ಗೆ ಹೇಳುವುದಾದ್ರೆ ಅಮ್ಮ ಒಬ್ಬರೇ ದುಡ್ದು ನಮ್ಮ ಮನೆಯೆಲ್ಲ ಸಾಗಿಸ್ಬೇಕು, ಮನೆನೆಲ್ಲ ನೋಡ್ಕೊಳ್ಬೇಕು ಅವರು. ಅಂಥದ್ರಲ್ಲಿ ಇಷ್ಟು ದೊಡ್ಡ ಮನೆ ನಮಗೆ ಕಟ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಆದ್ರಿಂದ ನಮ್ಮ ಮನೆ ಕಟ್ಕೊಟ್ಟಂತ ನಮ್ಮ ದಾನಿಗಳಾದ ನರಹರಿ ಸರ್ ಮತ್ತೆ ಶ್ರೀಮತಿ ಜ್ಯೋತಿ ನರಹರಿ ಸರ್ಗೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ಅವರ ಸ್ಮರಣಾರ್ಥವಾಗಿ ನಾವು ಯಶೋಧ ಕೃಷ್ಣ ಅಂತ ಹೇಳುವಂತ ಮನೆ ಕೊಟ್ಟದ್ದು ನನ್ನ ಅಣ್ಣ ನರಹರಿಯ ಒಂದು ಮುತುವರ್ಜಿಯಲ್ಲಿ. ಅದು ಇವತ್ತು 99ನೇ ಮನೆ. ನನ್ನ ಅಮ್ಮನಿಗೆ 100 ವರ್ಷ ಅಂತ ಹೇಳುವಂತ ಒಂದು ಸಂಭ್ರಮದಲ್ಲಿ ಇದ್ದೆವು. ಆದರೆ ಈಗ ಅವರಿಗೆ 99 ವರ್ಷವೇ. ಕಾಕತಾಳೀಯವಾಗಿ 99 ವರ್ಷದಲ್ಲಿ 99ನೇ ಮನೆ ಕೊಟ್ಟದ್ದು ಬಹಳ ವಿಶೇಷವಾದದ್ದು ಅಂತ ಹೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ವಿದ್ಯಾ ಪೋಷಕ್ ಅಂತ ಹೇಳುವಂತದ್ದು ಕೇವಲ ವಿದ್ಯೆಯನ್ನ ಪಡೀಲಿಕ್ಕೆ ಮಕ್ಕಳಿಗೆ ಅನುಕೂಲವಾಗುವ ಹಣವನ್ನು ಕೊಡುವಂತಹ ಕಾರ್ಯ ಮಾತ್ರ ಮಾಡ್ತಾ ಇಲ್ಲ. ಅನೇಕರು ಇವತ್ತು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಎಲ್ಲ ಕೊಡ್ತಾರೆ. ಆದ್ರೆ ಕೊಟ್ರೆ ಮುಗೀತವರದ್ದು, ಮುಂದೇನಾಗತ್ತೆ, ಅವ್ರು ಓದ್ತಾರ ಬಿಡ್ತಾರ ಅದರ ಕಡೆಗೆ ಯಾರಿಗೂ ಗಮನ ಇರೋದಿಲ್ಲ. ಆದರೆ ಅವರು ಮಾತ್ರ ಆ ಬಗ್ಗೆ ಅತ್ಯಂತ ಕಾಳಜಿಯಿಂದ ಗಮನ ಕೊಡ್ತಾರೆ. ವ್ಯವಸ್ಥೆಯನ್ನ ಮಾಡಿಕೊಡುವಂತಹ ಜವಾಬ್ದಾರಿ ಹೊತ್ತದ್ದು ವಿದ್ಯಾ ಪೋಷಕ್. ಅದರ ಇನ್ನೊಂದು ಕವಲಾಗಿರುವಂತ ಆಶ್ರಯ ದಾನವನ್ನ ಮಾಡುವಂತಹದ್ದು. ಇಂತಹ ಒಂದು ಕಾರ್ಯವನ್ನ ಮಾಡುವಂತಹ ಕಲಾರಂಗ ಅಂತ ಹೇಳುವಂತಹದ್ದು ಬಹುಶಃ ವಿಶ್ವದಲ್ಲಿ ಯಾವುದೂ ಇನ್ನೊಂದು ಇರ್ಲಿಕ್ಕಿಲ್ಲ. ಇದು ನಿರಂತರವಾಗಿ ಸಾಕ್ತಾ ಇರಲಿ. ಆಕ್ಟಿವಿಟೀಸ್ ಹತ್ತಿರದಿಂದ ನಾವು ನೋಡ್ತಾ ಇರುವಾಗ ಇದೇ ವಿದ್ಯಾಪೋಷಕ್ ಮತ್ತೆ ಈ ವಿದ್ಯಾಪೋಷಕ ಅಭ್ಯರ್ಥಿಗಳಿಗೆ ಇವರು ಮನೆ ಕಟ್ಟಿಸಿಕೊಡುವ ಒಂದು ಕಾರ್ಯಕ್ರಮವನ್ನು ಕೇಳಿ ನೋಡಿ ನನಗೆ ತುಂಬ ಸಂತೋಷ ಆಯಿತು. ಆವಾಗಲೇ ಮನಸ್ಸಿಗೆ ಬಂದಿದೆ. ಆದರೆ ಇಟ್ ಟುಕ್ ಸಮ್ ಟೈಮ್, 1 ವರ್ಷ 2 ವರ್ಷ ಈಗ ಆಗುವಾಗ ಒಂದು 60-70 ಮನೆಯವರೆಗೆ ಬಂದರು. 60-70 ಮನೆ ಹತ್ತಿರ ಬರುವಾಗ ನಾನು ಎಂತಿದೆ, ನನ್ನ ತಾಯಿಯವರಿಗೆ 100ನೇ ವರ್ಷ ಬರುವಾಗ ಅವರ ಹೆಸರಲ್ಲಿ ನೆನಪಿನಲ್ಲಿ ಒಂದು ಮನೆ ಕೊಡಬೇಕು ಅಂತ ಹೇಳಿಕೊಂಡು ನನಗೆ ಒಂದು ಮನಸ್ಸಿಗೆ ಬಂದು ಅವ್ರ ಹತ್ರ ಕೇಳಿದೆ. ಆಯ್ತಂತ ಹೇಳಿದ್ರು. ಸೊ ನಿಮಗೆ 99ನೇ ಮನೆ ಕೊಡ್ತೇನೆ ಅಂತ ಹೇಳಿದರು. ಓಕೆ, 99ನೇ ಮನೆಗೆ ಆಗ್ಬೋದು ಅಂತ ಹೇಳಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಮುರಳೀಧರ್ ಅವರು ನಮಗೆ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬರುವ ಹಾಗೆ ಮಾಡಿಕೊಟ್ಟಿದ್ದಾರೆ. ಗಂಗಾಧರರು ಮನೆಯನ್ನು ಅಷ್ಟು ಚೆಂದ ಮಾಡಿ ಕಟ್ಟಿಸಿಕೊಟ್ಟಿದ್ದಾರೆ. ಈ ಮನೆ ನಮ್ಮ ಹರ್ಷಿತ್ ಮತ್ತು ಅವರ ಮನೆಯವರಿಗೆ ಹಸ್ತಾಂತರಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಉಂಟು. ಐ ಆಮ್ ಹ್ಯಾಪಿ ಬಿಕಾಸ್ ಫಾರ್ ಹರ್ಷಿತ್ ಆ್ಯಂಡ್ ದಿಸ್ ಫ್ಯಾಮಿಲಿ ದ ಒಕೇಶನ್ ಆಫ್ ದಿಸ್ ಬ್ಯೂಟಿಫುಲ್ ಹೌಸ್ Yashoda Krishna. Because a house is not a house. I see it as a new phase in their life, a new phase of security, of possibilities of what their future can be. I really appreciate the effort by Yakshagana Kalarangam. I never knew this kind of initiatives were happening.
not only that, I think, providing basic facilities like a house is very important, but also what they're doing in terms of education, because that is permanent and that creates an opportunity for build their future, and those people will go on to create jobs, so we don't have such situations in the future. ಎಲ್ಲ ದೃಷ್ಟಿಯಲ್ಲೂ ಇಡೀ ಮನುಷ್ಯನ ಜೀವನ ಅಂತ ನಡೆಯುವುದು ಒಂದು ಮನೆಯಲ್ಲಿ. ಆ ಮನೆಯೇ ಸರಿಯಾಗಿ ಒಬ್ಬನ ಕೈಯಲ್ಲಿ ಇಲ್ಲ ಅಂತಂದರೆ ಅವನ ಬದುಕು ಹೇಗಿರ್ಬೋದು? ಅಂತಹ ಬದುಕನ್ನು ಅವನು ಇಷ್ಟವರೆಗೆ ಅನುಭವಿಸಿಕೊಂಡು ಬಂದಿದ್ದಾರೆ ಹೇಳಿದರೆ, ಅದರಲ್ಲಿಯೂ 88% ಮಾರ್ಕ್ ತೆಗೆದುಕೊಂಡು ಅವ ತನ್ನ ಜೀವನವನ್ನು ಸಾಧಿಸಿದ್ದಾನೆ ಹೇಳಿದರೆ ಅವನ ಆ ಛಲಕ್ಕೆ ಮೆಚ್ಚಬೇಕು. ಆದರೆ ಹಾಗಾಗಿ ಕಷ್ಟದಲ್ಲಿ ಇದ್ದವರನ್ನು ಕಷ್ಟದಿಂದ ಮೇಲೆತ್ತಲಿಕ್ಕಾಗಿ ರಾಮದೇವರಿದ್ದರು. ಪ್ರತಿಬಿಂಬ ರೂಪವಾಗಿ ವಿದ್ಯಾಪೋಷಕ್ ಎನ್ನುವಂತಹ ಸಂಸ್ಥೆಯನ್ನು ಹುಟ್ಟುಹಾಕಿ ಕಲಾರಂಗರು ಸಹ ಕಟ್ಟದಲ್ಲಿದ್ದವರನ್ನು ಮೇಲೆತ್ತಲಿಕ್ಕೆ ಇಂತಿಂಥ ಮನೆಗಳು ಕಟ್ಟಿಕೊಡ್ತಾ ಇದ್ದಾರೆ. ಮನೆ ಕಟ್ಟಿಕೊಡೋದು ಮಾತ್ರ ಅಲ್ಲ, ಅವರಿಗೆ ವಿದ್ಯೆಯನ್ನು ಕೊಡ್ತಾರೆ. ನಾಲೆಜ್ ಈಸ್ ದ ಪವರ್. ಆ ವಿದ್ಯೆಯಿಂದಾಗಿ 100ನೇ ಮನೆಯನ್ನು ಒತ್ತಿ ಒತ್ತಿ ಹೇಳ್ತೇನೆ, 100ನೇ ಮನೆಯನ್ನು ಫಲಾನುಭವಿಗಳೇ ಕಟ್ಟಿಕೊಟ್ಟದ್ದು ಎನ್ನುವುದು ಅದಕ್ಕೆ ನಿದರ್ಶನ. ಆದ್ದರಿಂದ ಸ್ವಸ್ಥ ಸಮಾಜ, ಭಾರತದ ಉತ್ಕರ್ಷಕ್ಕೆ ಬೇಕಾದಂತಹ ಸಮಾಜವನ್ನು ಹುಟ್ಟಿ ಹಾಕಿಸುವಲ್ಲಿ ಕಲಾರಂಗ 51 ವರ್ಷದಿಂದ ದುಡಿದಿದೆ. ಚಿಗುರುವಾಗಲೂ ಒಂದೇ ಹದ. ನೆಲದ ಒಡಲಿನೊಳಗೇನು ನಡೆಯುವುದೋ ಎಲ್ಲಿ ಕುಳಿತಿಹನು ಕಲಾವಿದ. ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ.